ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸುಲಭವಾಗಿ ರವೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 3 ಲೋಟದಷ್ಟು ನೀರನ್ನು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಚಿಟಿಕೆ ಉಪ್ಪು, 3ರಿಂದ 4 ಚಮಚ ಎಣ್ಣೆನ ಹಾಕಿ ನೀರನ್ನ ಕುದಿಸ್ಕೊತಾ ಇದ್ದೀನಿ. ನೀರು ಕುದಿ ಬಂದ ಮೇಲೆ 3 ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ. ನೀವು ಯಾವ ರವೆ ಬೇಕಾದರೂ ಹಾಕೋಬೋದು. ಚಿರೋಟಿ ರವೆ ಹಾಕ್ಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ, ಈಗ ಮುದ್ದೆ ಎಲ್ಲ ಮಾಡ್ಕೊತೀವಲ್ಲ ರಾಗಿ ಮುದ್ದೆ, ಅದೇ ರೀತಿ ಇದನ್ನು ಚೆನ್ನಾಗಿ ಬಿಸಿನೀರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಅದು ತಣ್ಣಗಾದಮೇಲೆ ಈ ರೀತಿ ನಾದ್ಕೋಬೇಕಾಗತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ, ಇದು ಚಪಾತಿ ಹಿಟ್ಟಿನ ಅದಕ್ಕೇ ಇದು ಬರುತ್ತೆ. ಚೆನ್ನಾಗಿ ನಾದಿದ್ರೆ ನೋಡಿ, ಈ ಥರ ಗುಂಡಿಗೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಅದನ್ನು ಒಂದು ಒದ್ದೆ ಬಟ್ಟೆ ಮುಚ್ಚಿ, ಈಗ ನೋಡಿ, ಈಗ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಇದು ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು, ಏನು ಹರಿದೋಗೋದು ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಉಳಿದಿರೋ ಎಲ್ಲ ಉಂಡೆಗಳನ್ನು ಅದೇ ರೀತಿ ಲಟ್ಟಿಸ್ಕೊಂಡ್ಬಿಡೋಣ. ಈಗ ತವನ್ನು ಕಾಯಕ್ಕೆ ಇಟ್ಟಿದ್ದೆ, ತವನ್ನು ಕಾದಿದೆ. ಅದ್ರ ಮೇಲೆ ಲಟ್ಟಿಸ್ಕೊಂಡಿರೋಂಥ ರೊಟ್ಟಿನ ಹಾಕಿ ಬೇಯಿಸ್ಕೊಳ್ಳೋಣ. ಇದು ರವೆ ಆಲ್ರೆಡಿ ಬೆಂದಿರೋದ್ರಿಂದ ಇದು ಬೇಗನೆ ಆಗುತ್ತೆ. ಸ್ವಲ್ಪ ಈ ಥರ ಗುಳ್ಳೆ ಥರ ಬರೋ ಹಾಗಾಗತ್ತೆ, ಹಾಗೆ ಇದು ಬೆಂದಿದೆ ಅಂತ. ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು, ಗಟ್ಟಿಯಾಗೋಗ್ಬಿಡುತ್ತೆ ಅದು. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ರವೆ ರೊಟ್ಟಿ. ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ದವರೆಲ್ಲರೂ ತಿನ್ಬೋದು ಇದನ್ನು. ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಉಪ್ಪಿನಕಾಯಿ ಅಥವಾ ಚಟ್ನಿ ಅಥವಾ ಬದನೆಕಾಯಿ ಪಲ್ಯದೊಟ್ಟಿಗೆ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.